ನೋಡಿ, ಬೇಸಿಗೆ ಪೀಕ್ ಅಲ್ಲಿದೆ. ಆಲ್ಮೋಸ್ಟ್ ಎಲ್ಲ ಕಡೆ 40 ಡಿಗ್ರಿ ಕ್ರಾಸ್ ಆಗ್ತಾ ಇದೆ. ಸೊ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಪಿತ್ತದ ಎನರ್ಜಿ ರೈಸ್ ಆಗುತ್ತೆ. ಸೊ ಪಿತ್ತದ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಬಿಸಿ ಇರುತ್ತೆ. ಸೊ ದೇಹ ಬಿಸಿ ಆಗುತ್ತೆ. ಸೊ ನಮ್ಮಲ್ಲಿ ಕಣ್ಣುಗಳು ಉರಿಯೋದು, ನಿದ್ರೆ ಬರದೇ ಇರೋದು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ಇನ್ನು ಕೆಲವೊಬ್ಬರಲ್ಲಿ ಲೂಸ್ ಮೋಷನ್ ಆಗೋದು, ಇಂತಹ ಸಮಸ್ಯೆಗಳಾಗುತ್ತೆ ಪಿತ್ತ ರೈಸ್ ಆದಾಗ. ಸೊ ಆ ಪಿತ್ತವನ್ನ ಕಂಟ್ರೋಲ್ ಅಲ್ಲಿ ತರ್ಕೊಳ್ಳಕ್ಕೆ ಈ ಸರಳವಾದ ಪ್ರಾಣಾಯಾಮದ ಅಭ್ಯಾಸವನ್ನ ನಾವು ಪ್ರತಿನಿತ್ಯ ಮಾಡಬಹುದು. ಇದನ್ನ ನಾವು ಚಂದ್ರಭೇದನ ಪ್ರಾಣಾಯಾಮ ಅಂತ ಕರಿತೇವೆ. ಲೆಫ್ಟ್ ನಾಸ್ಟ್ರಿಲ್ ಬ್ರೀತಿಂಗ್. ಇದರಲ್ಲಿ ನಾವು ಏನ್ ಮಾಡ್ತೇವೆ, ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನ ತಗೊಳ್ಳೋದು, ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನ ಬಿಡೋದು. ಎಡಗಡೆಯಿಂದ ತಗೊಳ್ಳೋದು, ಬಲಗಡೆಯಿಂದ ಬಿಡೋದು. ಲೆಫ್ಟ್ ನಾಸ್ಟ್ರಿಲ್ ಬ್ರೀತಿಂಗ್. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಚಂದ್ರನಾಡಿಯನ್ನ ಆಕ್ಟಿವೇಟ್ ಮಾಡುತ್ತೆ. ನಮ್ಮಲ್ಲಿರುವ ಹೆಚ್ಚುವರಿ ಸೂರ್ಯನ ಶಕ್ತಿಯನ್ನ ಕಂಟ್ರೋಲ್ ಮಾಡುತ್ತೆ. ನೀವು ನೋಡಿ, ಬೆಂಕಿ ಹತ್ತಿದಾಗ ನಾವು ಏನ್ ಮಾಡ್ತೇವೆ, ನೀರನ್ನ ಬಳಸ್ತೇವೆ. ಆ ರೀತಿ ಈ ನಾಡಿ, ಚಂದ್ರನಾಡಿ, ನಮ್ಮ ದೇಹವನ್ನ ತಂಪು ಮಾಡುತ್ತೆ. ನಮ್ಮ ದೇಹದಲ್ಲಿರುವ ಬಿಸಿ ತತ್ವವನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಬೆಳಿಗ್ಗೆ ಒಂದು 10 ರಿಂದ 20 ಸುತ್ತುಗಳು, ಸಾಯಂಕಾಲ ಒಂದು 10 ರಿಂದ 20 ಸುತ್ತುಗಳು, ಅಥವಾ ಒಂದು 5 ನಿಮಿಷ ಬೆಳಿಗ್ಗೆ, 5 ನಿಮಿಷ ಸಾಯಂಕಾಲ ಈ ಚಂದ್ರಭೇದನ ಪ್ರಾಣಾಯಾಮವನ್ನು ನೀವು ಮಾಡೋದ್ರಿಂದ ಆ ಪಿತ್ತದ ಎನರ್ಜಿನ ನೀವು ಈಸಿಲಿ ಕಂಟ್ರೋಲ್ಗೆ ತಗೊಂಡು ಬರ್ಬೋದು. ಅಳವಡಿಸ್ಕೊಳ್ಳಿ.